12ನೇ ಆಟಗಾರ ಸ್ಟ್ರೈಕರ್ ರನ್ನಲ್ಲಿ ದಿಲೀಪ, ನಾನ್ ಸ್ಟ್ರೈಕರ್ ರನ್ನಲ್ಲಿ ಅಪ್ಪು, ಎಸೆತಗಾರಿಕೆಯಲ್ಲಿ ಸನಾತ, ಕೂಟದ ಪ್ರಥಮ ಎಸೆತ. ಉತ್ತಮದಂತ ಎಸೆತ, ಒಂದೋಟದ ಸೇರ್ಪಡೆ, ತಂಡದ ಖಾತೆ ಆರಂಭವಾಗ್ತಾ ಇದೆ. ಕುಂದಾಪುರ ಪರಿಸರದ ಉತ್ತಮ ಎಸೆತಗಾರ ಸನಾತ, ಸ್ಟ್ರೈಕರ್ ನಲ್ಲಿ ಅಕ್ಕು, ಎರಡನೇ ಎಸೆತ ರಿವರ್ಸ್ಗೆ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಶೋಭರಾಜ್ ಅವರ ಕಂಡು ಬರ್ತಾ ಇದೆ. ಲೆಗ್ ಬಾಯ್ ಮುಖೇನವಾಗಿ ಓಟಗಳು ಬರ್ತಾ ಇಲ್ಲ. ತಂಡದ ಒಟ್ಟು ಖಾತೆ 1. ಮೂರನೇ ಎಸೆತ ಸನಾತ, ಸ್ಟ್ರೈಕರ್ ನಲ್ಲಿ ಅಕ್ಕು, ಮತ್ತೆ ಸನಾತ. ಉತ್ತಮದಂತ ಎಸೆತ, ಓಟಗಳು ಬರ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ ಡಾಟ್ ಅಂಡ್ ಡೆಲಿವರಿಗಳ ಸೇರ್ಪಡೆಯನ್ನು ಕಾಡ್ತಾ ಇದೆ. ಜೈ ಕರ್ನಾಟಕ ಟ್ರೋಫಿ 2021 ಪ್ರಥಮ ಬಹುಮಾನವಾಗಿ 50,000 ಹಾಗೂ ಮಿನುಗುವ ರಾರಾಜಿಸುವ ಚಿನ್ನದ ಬಣ್ಣದ ಲೇಪನವನ್ನು ಪಡ್ಕೊಳ್ತದೆ. ಅದೇ ರೀತಿ ದ್ವಿತೀಯ ವಿಜೇತ ತಂಡ 25,000 ಹಾಗೂ ಮಿನುಗುವ ಟ್ರೋಫಿಯನ್ನು ಜಯಿಸ್ತದೆ. ನಾಲ್ಕನೇ ಎಸೆತ, ಉತ್ತಮದಂತ ಎಸೆತ, ಯಾರ್ಕರ್ ಆಗಿ ಬಂದಂತ ಚೆಂಡು, ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ. ತಂಡದ ಒಟ್ಟು ಗಳಿಕೆ 2. ಉತ್ತಮ ಎಸೆತಗಾರ ಸನಾತ, ಶಶಿ ಸಾರಥ್ಯದ ಒಂದು ತಂಡ ಇವತ್ತಿನ ದಿನ ಅರಸೀಕೆರೆ ಅಂಕಣದಲ್ಲಿ ಸಾಗಿ ಬರ್ತಾ ಇದೆ. ಉತ್ತಮದಂತ ಹೊಡೆತ, ಒಂದು ಓಟದ ಸೇರ್ಪಡೆ, ರನ್ಔಟ್ ಆಗುವ ಸಂಭವ, ಸ್ವಲ್ಪ ಮಟ್ಟಿನ ವೈಫಲ್ಯ. ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತದೆ. ತಂಡದ ಒಟ್ಟು ಗಳಿಕೆ ಪ್ರಥಮ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಗಳಿಕೆ 3. ಓವರ್ನ ಕೊನೆ ಎಸೆತ ಮತ್ತೆ ಸನಾತ, ಉತ್ತಮದಂತ ಹೊಡೆತ, ತನ್ಮೂಲಕ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. 2 ಓಟದ ಸೇರ್ಪಡೆ, ಉತ್ತಮವಾದ ಕ್ಷೇತ್ರ ರಕ್ಷಣೆ ಗಣೇಶ. ಪ್ರಥಮ ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಗಳಿಕೆ 5. ಕೊನೆಯ 30 ಎಸೆತಗಳ ಮುಂದೆ ಅದೆಷ್ಟು ರನ್ನ ಕಲೆ ಆಗ್ತದೆ? ಕಲ್ಪತ್ತೂರಿನ ಆಟಗಾರರು ಕೊನೆಯ 6 ಎಸೆತ ಮುಕ್ತಾಯದ ಒಟ್ಟಗಾರ ಕೂಡ ಬಹಳಷ್ಟು ಪಂದ್ಯಾಟ ಆಡಿದಂತ ಅನುಭವ ಇರುವ ಎಸೆತಗಾರ ಕೂಡ. 2ನೇ ಓವರ್ನ ಪ್ರಥಮ ಎಸೆತ, ಉತ್ತಮದಂತ ಹೊಡೆತ, ರಿವರ್ಸ್ ಶಾಟ್, ತನ್ಮೂಲಕ ಸಿಕ್ಸರ್, ಪರ್ಫೆಕ್ಟ್ ಹೊಡೆತ, 6 ಓಟದ ಸೇರ್ಪಡೆ, ಕೂಟದ ಪ್ರಥಮ ಸಿಕ್ಸರ್. ತಂಡದ ಒಟ್ಟು ಗಳಿಕೆ 11. ಉತ್ತಮದಂತ ಹೊಡೆತ ದಿಲೀಪ್ ದಾಣಿಗನಿಂದ. ಉತ್ತಮದಂತ ಎಸೆತ, ರೈಸಿಂಗ್ ಡೆಲಿವರಿ, ನೇರವಾಗಿ ಗೂಢರಕ್ಷಕರ ಬೊಗಸೆನ ಸೇರ್ತಾ ಇದೆ ಚೆಂಡು. ತಂಡದ ಒಟ್ಟು ಗಳಿಕೆ 11. 2ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ರಿವರ್ಸ್ಗೆ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ.
ಸ್ವಲ್ಪ ಮಟ್ಟಿನ ವೈಫಲ್ಯ. ಒಂದು ಓಟದ ಸೇರ್ಪಡೆ. ತಂಡದ ಒಟ್ಟು ಗಳಿಕೆ 12. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ ಒಂದೆಡೆ. ಮತ್ತೆ ಪಂಬ ಸಾಯಿಕರನಲ್ಲಿ ಹಕ್ಕು. ಉತ್ತಮವಾದಂತ ಎಸೆತ ತನ್ಮೂಲಕ ಆರಂಭಿಕರ ಪಾರ್ಟ್ನರ್ಶಿಪ್ ಬ್ರೇಕ್ ಆಗ್ತಾ ಇದೆ. ಉತ್ತಮವಾದಂತ ಎಸೆತ ತನ್ಮೂಲಕ ಉದ್ದರಿ ನೆಲಕ್ಕುಳ್ತಾ ಇದೆ. ಪ್ರಥಮ ಉದ್ದರಿಯ ನಷ್ಟಕ್ಕೆ ತಂಡದ ಒಟ್ಟು ಗಳಿಕೆ 12. ಬ್ಯಾಟ್ಸ್ಮನ್ ನೇಮ್ ಯಶು. ಇನ್ನೂರು ಆಟಗಾರನ ಪರಿಚಯಿಸ್ತಾ ಇದ್ದೇವೆ. ಸ್ಟ್ರೈಕರ್ ಎಂಡಲ್ಲಿ ಯಶು ಮತ್ತೆ ಪಮ್ಮ. ಉತ್ತಮದಂತ ಎಸೆತ. ಸ್ವಿಂಗ್ ಮಾದರಿಯಂತ ಎಸೆತಗಾರ ಪ್ರಮೋದ. ಓಟಗಳು ಬರ್ತಾ ಇಲ್ಲ. ಚೆಂಡಿಗೂ ದಾಂಡಿಗೂ ಸಂಪರ್ಕ ಬರ್ತಾ ಇಲ್ಲ. ತಂಡದ ಒಟ್ಟು ಗಳಿಕೆ 12. ಮತ್ತೆ ರಿವರ್ಸಿಗೆ ಪ್ರಯತ್ನ. ಒಂದು ಓಟದ ಸೇರ್ಪಡೆ. ಅತ್ಯುತ್ತಮ ಕ್ಷೇತ್ರ ರಕ್ಷಣೆ. ಒಂದು ಓಟದ ಸೇರ್ಪಡೆ. ಎರಡು ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಗಳಿಕೆ 13. ಎರಡು ಬಲಿಷ್ಠ ತಂಡಗಳು ಇವತ್ತಿನ ದಿನ ಅರಸೀಕೆರೆ ಅಂಕಣದಲ್ಲಿ ಸಾಗ್ತಾ ಇದೆ. ಮೂರನೇ ಓವರ್ನ ಎಸೆಯಲು ಮತ್ತೆ ಸನಾತ. ಎರಡು ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಗಳಿಕೆ 13. ಮೂರನೇ ಓವರ್ನ ಎಸೆಯಲು ಸನಾತ. ಸ್ಟ್ರೈಕರ್ ಎಂಡ್ನಲ್ಲಿ ಯಶು. ಶೋಭರಾಜ್ ಶೆಟ್ಟಿ ಮಾಲಕತ್ವದ ಒಂದು ತಂಡ. ದುರ್ಗಾ ಕೆರಾಡಿ ಕುಂದಾಪುರ ಪರಿಸರದ ಒಂದು ತಂಡ. ಮೂರನೇ ಓವರ್ನ ಎಸೆಯಲು ಸನಾತ. ಮತ್ತೆ ಯಶು. ಉತ್ತಮದಂತೆ ಎಸೆತ. ಓಟಗಳು ಬರ್ತಾ ಇಲ್ಲ. ಉತ್ತಮದಂತೆ ಎಸೆತ. ತಂಡದ ಒಟ್ಟು ಗಳಿಕೆ 13. ಮೂರನೇ ಓವರ್ನ ಚಾಲ್ತಿಯಲ್ಲಿ ಕೂಡ ಬೌಂಡರಿ ಸಿಕ್ಸರ್ಗಳು ಬಂದಲ್ಲಿ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಏರಿತವನ್ನ ಕಾಣಬಹುದು. ಮತ್ತೆ ಸನಾತ. ಉತ್ತಮವಾದಂತ ಹೊಡೆತ. ಟಾಸ್ ಆಗಿ ಬಂದಂತ ಚೆಂಡು ರನ್ಔಟ್ ಆಗುವ ಸಂಭವ. ಸ್ವಲ್ಪ ಮಟ್ಟಿನ ವೈಫಲ್ಯ ಪ್ರತೀಕ್ಷ್ ಮೂಲಕ. ತಂಡದ ಒಟ್ಟು ಗಳಿಕೆ 14. ಸ್ಟ್ರೈಕರ್ ಎಂಡ್ನಲ್ಲಿ ಹಕ್ಕು. ಒಂದೆಡೆ ಉತ್ತಮ ಎಸೆತಗಾರ ಸನಾತ. ರಿವರ್ಸ್ ಶಾಟ್ಗೆ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ ಡಾಟ್ ಆನ್ ಡೆಲಿವರಿಗಳ ಸೇರ್ಪಡೆ. ತಂಡದ ಒಟ್ಟು ಗಳಿಕೆ 14. ಮತ್ತೆ ಸನಾತ. ಉತ್ತಮವಾದಂತ ಎಸೆತ. ಕ್ಲೀನ್ ಬೋಲ್ಡ್. ಎರಡನೇ ಉದ್ದರಿ ನೆಲ ಕುಳಿತಾ ಇದೆ. ಕಲ್ಪತ್ತೂರಿನ ಒಂದು ತಂಡ ಸ್ವಲ್ಪ ಮಟ್ಟಿನ ವೈಫಲ್ಯವನ್ನು ಕಾಣ್ತಾ ಇದೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಗಳಿಕೆ 14.
2 ಉದ್ದರಿಯ ನಷ್ಟಕ್ಕೆ. ಇನ್ನೋರ್ವ ಆಟಗಾರ ನಾಸಿಂ ಅವರನ್ನು ಪರಿಚಯಿಸ್ತಾ ಇದ್ದೇವೆ. ಈ ಭಾಗದ ಇನ್ನೋರ್ವ ಆಟಗಾರ ನಾಸಿಂ. ಮತ್ತೆ ಸನತ. ಉತ್ತಮದಂತ ಎಸೆತ, ಓಟಗಳು ಬರ್ತಾ ಇಲ್ಲ. ಉತ್ತಮದ ಎಸೆತವನ್ನು ಎಸೆತಿದ್ರು ಒಂದೆಡೆ ಸನತ. ಅಂಕಿಅಂಶ ಪಟ್ಟಿಯಲ್ಲಿ 14ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಟಾಸ್ ಆಗಿ ಬಂದಂತ ಚೆಂಡು ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ರಾಹುಲ ತಂಡದ ಒಟ್ಟು ಗಳಿಕೆ 15. 3 ಓವರ್ನ ಮುಕ್ತಾಯದಲ್ಲಿ ಕೊನೆಯ 18 ಎಸೆತಗಳ ಮುಂದೆ ಅದೆಷ್ಟರನ್ನ ಕಲೆ ಆಗ್ತದೆ ಕಾದು ನೋಡ್ಬೇಕಾಗ್ತದೆ. ಬಹಳಷ್ಟು ಯುವ ಆಟಗಾರ ಹೊಂದಿರುವಂತ 2 ತಂಡ. ಒಂದು ಕುಂದಾಪುರ ಪರಿಸರದ ಒಂದು ತಂಡ, ಇನ್ನೊಂದು ಈ ಭಾಗದ ಒಂದು ತಂಡ. ಮತ್ತೆ ಪ್ರಮೋದ. ಮತ್ತೆ ಪ್ರಮೋದ ಉತ್ತಮವಾದಂತ ಹೊಡೆತ, ತನ್ಮೂಲಕ ಸೀಮಾ ರೇಖೆನ ದಾಟ್ತಾ ಇದೆ. ಸಿಕ್ಸರ್, ಕೂಟದ 2ನೇ ಸಿಕ್ಸರ್. ವೇಡ್ಲಾಗಿ ಬಂದಂತ ಚೆಂಡನ್ನ ನೇರವಾಗಿ ಸಿಕ್ಸರ್ ದಾಟಿಸಿದ ಆಟಗಾರ ನಾಸಿಂ. ತಂಡದ ಒಟ್ಟು ಗಳಿಕೆ 21. ಮತ್ತೆ ಪ್ರಮೋದ. ಉತ್ತಮದಂತ ಎಸೆತ, ಒಂದು ಓಟದ ಸೇರ್ಪಡೆ. ತಂಡದ ಒಟ್ಟು ಗಳಿಕೆ 22. ಜೈ ಕರ್ನಾಟಕ ಟ್ರೋಫಿ 3 ದಿನಗಳ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ನಡೆಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಪಂದ್ಯ ಈ ಭಾಗದಲ್ಲಿ ನಡೀತಾ ಇದೆ. ರಿವರ್ಸಿಗೆ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ತಂಡದ ಒಟ್ಟು ಗಳಿಕೆ 22. 4ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಪ್ರಮೋದ್. ಉತ್ತಮವಾದಂತಹ ಹೊಡೆತ, ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಶೋಭರಾಜ್ ಮುಖಾಂತರವಾಗಿ ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಗಳಿಕೆ 23. ಉತ್ತಮವಾದಂತ ಹೊಡೆತ, ಲಾಂಗ್ ಆನ್ ವಿಭಾಗದಲ್ಲಿ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಗಣೇಶ್ ಮುಖಾಂತರವಾಗಿ. ಸಿಡಿಲಬ್ಬರದ ಆಟ ಬಂದಲ್ಲಿ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಏರಿತವನ್ನ ಕಾಣಬಹುದು. ಕೊನೆಯ ಎಸೆತ, 4ನೇ ಓವರ್ನ ಕೊನೆಯ ಎಸೆತ. ಉತ್ತಮದಂತ ಎಸೆತ, ಎಸೆತಗಾರರ ಕ್ಷೇತ್ರ ರಕ್ಷಣೆ, ಓಟಗಳು ಬರ್ತಾ ಇಲ್ಲ. 4 ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಗಳಿಕೆ 24. ಕೊನೆಯ 12 ಎಸೆತ ಅದೆಷ್ಟನೇ ಕಲೆ ಆಗ್ತಾರೆ ಕಾದು ನೋಡ್ಬೇಕಾಗಿದೆ ಎದುರಾಳಿ ತಂಡ. ಐದನೇ ಓವರ್ನ ಎಸೆಯಲು ಶಶಿ. ಇತ್ತೀಚಿನ ದಿನಗಳಲ್ಲಿ ಕುಂದಾಪುರ ಪರಿಸರದಲ್ಲಿ 60ಗೆ ಹೆಸರನ್ನ ಮಾಡ್ತಿರುವಂತ ಆಟಗಾರ ಶಶಿ ಯಾನೆ ಕೆರಾಡಿಯ ಕ್ರಿಸ್ ಗೇಲ್. ಶಶಿ
ಉತ್ತಮವಾದಂತ ಎಸೆತ, ಓಟಗಳು ಬರ್ತಾ ಇಲ್ಲ. ಉತ್ತಮವಾದಂತ ಎಸೆತ. ಮತ್ತೆ ಶಶಿ, ಸ್ಟ್ರೈಕರ್ ರನ್ನಲ್ಲಿ ನಾಸಿಂ. ಉತ್ತಮವಾದಂತ ಎಸೆತ, ವೈಡ್ ಎಂಬ ರವಾನೆ ಆಗ್ತಾ ಇದೆ. ನಿರ್ಣಾಯಕ ಪೀಠದಲ್ಲಿ ಒಂದೆಡೆಯಲ್ಲಿ ಮೀನಾಕ್ಷ, ಇನ್ನೊಂದೆಡೆಯಲ್ಲಿ ಶಿವ್. ಉತ್ತಮವಾದಂತ ಹೊಡೆತ, ಟಾಸ್ ಆಗಿ ಬಂದಂತ ಚೆಂಡು ಉದ್ದರಿ ನೆಲಕುಳ್ತಾ ಇದೆ. ಮೂರನೇ ಉದ್ದರಿ ನೆಲಕುಳ್ತಾ ಇದೆ. ತಂಡದ ಒಟ್ಟು ಗಳಿಕೆ 26. ಉತ್ತಮವಾದ ಕ್ಷೇತ್ರ ರಕ್ಷಣೆ ಭಾನುಪ್ರಸಾದ. ಬ್ಯಾಟ್ಸ್ಮನ್ ನೇಮ್ ಇನ್ನೋರ್ವ ಆಟಗಾರ ಚಿರು. ಮತ್ತೊಂದೊಡಲಿ ಯಶು. ಉತ್ತಮವಾದಂತ ಎಸೆತ, ಅತ್ಯುತ್ತಮ ಕ್ಷೇತ್ರ ರಕ್ಷಣೆ. ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ. ಉತ್ತಮ ಆಟಗಾರವನ್ನು ಹೊಂದಿರುವಂತ ತಂಡ ದುರ್ಗಾ ಕುಂದಾಪುರ. ಮತ್ತೆ ಶಶಿ. ಉತ್ತಮವಾದಂತ ಹೊಡೆತ, ಲಾಂಗ್ ಆನ್ ವಿಭಾಗದಲ್ಲಿ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ. ರನ್ಔಟ್ ಆಗುವ ಸಂಭವ. ನಾಟ್ ಔಟ್. 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ. ತಂಡದ ಒಟ್ಟು ಗಳಿಕೆ 29. ಐದನೇ ಎಸೆತ. ರಿವರ್ಸಿಗೆ ಪ್ರಯತ್ನ. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ ಡಾಟ್ ಅಂದೇಳುವ ಸೇರ್ಪಡೆ. ಕೊನೆ ಎಸೆತ. ಮತ್ತೆ ಶಶಿ ರೈಟ್ ಆರ್ಮ್ ಬ್ರಸ್ಟಿಕ್ ಮಾದರಿಯಲ್ಲಿ. ಉತ್ತಮವಾದಂತ ಹೊಡೆತ, ಒಂದು ಓಟದ ಸೇರ್ಪಡೆ. ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಶಶೀರ್. ಐದು ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಗಳಿಕೆ 30. 6ರ ಸರಾಸರಿಯಲ್ಲಿ ತಂಡದ ಒಟ್ಟು ಗಳಿಕೆ 30. ಕೊನೆಯ 6 ಎಸೆತ. ಅದೆಷ್ಟರನ್ನ ಕಲೆ ಆಗ್ತದೆ ಕಾದೋಡ್ಬೇಕಾಗ್ತದೆ. ಒಂದೆಡೆಯಲ್ಲಿ ಚೀರು, ಇನ್ನೊಂದೆಡೆಯಲ್ಲಿ ಯಶು. ಅದ್ಯಾವ ರೀತಿ ರನ್ನನ್ನ ಕಲೆ ಆಗ್ತದೆ ಕಾದೋಡ್ಬೇಕಾಗ್ತದೆ. ಕೊನೆಯ ಓವರ್ನ ಎಸೆಯಲು ಇನ್ನೋರ್ವ ಎಸೆತಗಾರ ಮೇಘ. ಉತ್ತಮದಂತೆ ಎಸೆತ, ಓಟಗಳು ಬರ್ತಾ ಇಲ್ಲ. ಕೊನೆಯ ಓವರ್ನ ಎಸೆಯಲು ಮೇಘ. ತಂಡದ ಒಟ್ಟು ಗಳಿಕೆ 30. ಒಂದೆಡೆಯಲ್ಲಿ ಚೀರು. ಉತ್ತಮದಂತ ಹೊಡೆತ, ಟಾಸ್ ಆಗಿ ಬಂದಂತ ಚೆಂಡು ಸೀಮಾ ರೇಖೆನ ಆಕ್ರಮಿಸ್ತಾ ಇದೆ. ಬೌಂಡ್ರಿ. ಚೀರು ದಾಂಡು ಸಿಡಿತಾ ಇದೆ ಒಂದೆಡೆ.
ನಾಲ್ಕನೇ ಎಸೆತ, ಕೊನೆಯ ಓವರ್ನ ನಾಲ್ಕನೇ ಎಸೆತ. ಮತ್ತೆ ಚಿರು ಉತ್ತಮದಂತ ಹೊಡೆತ, ತನ್ಮೂಲಕ ಸಿಕ್ಸರ್. ಸ್ವಲ್ಪ ಮಟ್ಟಿನ ವೈಫಲ್ಯ ಕ್ಷೇತ್ರ ರಕ್ಷಣೆಯಿಂದ 6 ಓಟದ ಸೇರ್ಪಡೆ. ಓರ್ನ ಕೊನೆ ಎಸೆತ, ಮತ್ತೆ ಚಿರು ಉತ್ತಮದಂತ ಹೊಡೆತ, ತನ್ಮೂಲಕ ಸಿಕ್ಸರ್. ಚಿರು ದಾಂಡು ಒಂದೆಡೆ ಸಿಡಿತಾ ಇದೆ. 2 ಎಸೆತ, 2 ಸಿಕ್ಸರ್. ಓರ್ನ ಕೊನೆ ಎಸೆತ, ತಂಡದ ಒಟ್ಟು ಗಳಿಕೆ 46. ಉತ್ತಮದಂತ ಎಸೆತ, ವೈಡ್ ಎಂಬ ರವಾನೆ ಆಗ್ತಾ ಇದೆ. ಅನಗತ್ಯ ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ಪಡಿಸ್ತಾ ಇದೆ. ಓರ್ನ ಕೊನೆ ಎಸೆತ, ಉತ್ತಮದಂತ ಹೊಡೆತ, ತನ್ಮೂಲಕ ಸಿಕ್ಸರ್. ಅತ್ಯುತ್ತಮ ಆಟಗಾರ ಚಿರು. 3 ಎಸೆತ, 3 ಎಸೆತವನ್ನ ಸಿಕ್ಸರ್ ಗಳಿಸಿದಂತ ಆಟಗಾರ ಚಿರು. 2 ತಂಡದ 11 ಆಟಗಾರರು ಲೈನ್ ಅಪ್ ಆಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎರಡು ತಂಡದ 11 ಆಟಗಾರರು ಲೈನ್ ಅಪ್. ಇಲ್ಲಿ 11 ಜನ ಪ್ಲೇಯರ್ಸು ದಯಮಾಡಿ ಅಲ್ಲಿ ಟಿಪ್ಟೋರ್ ತಂಡದವರು 11 ಜನ ನಿಂತ್ಕೋಬೇಕಲ್ಲಿ. ಮುಂದಿನ ಪಂದ್ಯಾಟಕ್ಕೆ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಜೈ ಕರ್ನಾಟಕನ ಎದುರಿಸ್ತಾ ಇದೆ. ಗೇಮ್ ಫಿನಿಷರ್ ಪ್ರಥಮ ಕರೆಯನ್ನು ನೀಡ್ತಾ ಇದ್ದೇವೆ. ಮುಂದಿನ ಪಂದ್ಯಾಟವಾಗಿ ಜೈ ಕರ್ನಾಟಕ ಅರಸೀಕೆರೆ ಹಾಗೂ ಗೇಮ್ ಫಿನಿಷರ್ ಅರಸೀಕೆರೆ ಕಪ್ತಾನ್ರು ಟಾಸ್ಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದುರ್ಗಾ ಕ್ರಿಕೆಟರ್ಸ್ ಜಯವನ್ನು ದಾಖಲಿಸಬೇಕಾದ್ರೆ 36 ಎಸೆತಗಳ ಮುಂದೆ 54ರ ಚೇಸಿಂಗ್ ಮಾಡಬೇಕಾಗ್ತದೆ.
ಈ ಒಂದು ಪಂದ್ಯಾಟಕ್ಕೆ ಪತ್ರಕರ್ತ ಸಂಘದ ಮಾಜಿ ಅಧ್ಯಕ್ಷರು ಆನಂದ್ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಬನ್ನಿ ಸರ್. ದುರ್ಗದ ಆರಂಭಿಕ ದಾಂಡಿಗರು, ಒಂದೆಡೆ ಶಶಿ, ಇನ್ನೊಂದೆಡೆ ಗುರು. ಎಸೆತಗಾರಿಕೆ ವಿಭಾಗದಲ್ಲಿ ಬೌಲರ್ ನೇಮ್ ರಾಜು, ಸ್ಟ್ರೈಕರ್ ಎಂಡ್ನಲ್ಲಿ ಶಶಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಗುರು. 36 ಎಸೆತ, 54ರ ಚೇಸಿಂಗ್ ಅನ್ನು ಮಾಡಬೇಕಾಗ್ತದೆ ದುರ್ಗಾ ಜಯವನ್ನು ದಾಖಲಿಸಬೇಕಾದರೆ. ನಾಣ್ಯ ಚುಮ್ಮುಕೆಯಲ್ಲಿ ನಾಡಿದ ಮುಖಭಾಗವನ್ನು ಕಂಡಂತ ಗೇಮ್ ಫಿನಿಷರ್ ಅರಸೀಕೆರೆ ಬೌಲಿಂಗ್ ಅನ್ನು ಆಯ್ದುಕೊಳ್ತಾ ಇದೆ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸ್ಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸ್ಟ್ರೈಕರ್ ಎಂಡ್ನಲ್ಲಿ ಶಶಿ, ಬೌಲಿಂಗ್ ವಿಭಾಗದಲ್ಲಿ ರಾಜು. ಎರಡನೇ ಇನ್ನಿಂಗ್ಸ್ನ ಪ್ರಥಮ ಎಸೆತ, ಉತ್ತಮವಾದಂತ ಎಸೆತ, ತನ್ಮೂಲಕ ವೈಡ್ ಎಂಬ ಸೂಚನೆ. ತಂಡದ ಖಾತೆ ಆರಂಭವಾಗ್ತಾ ಇದೆ. ತಂಡದ ಒಟ್ಟು ಗಳಿಕೆ 1. ಸ್ಟ್ರೈಕರ್ ಎಂಡ್ನಲ್ಲಿ ಶಶಿ, ಇನ್ನೊಂದೆಡೆಯಲ್ಲಿ ಗುರು. ಎಸೆತಗಾರಿಕೆಯಲ್ಲಿ ರಾಜು, ಉತ್ತಮವಾದಂತ ಎಸೆತ, ಓಟಗಳು ಬರ್ತಾ ಇಲ್ಲ, ತನ್ಮೂಲಕ ವೈಡ್ ಎಂಬ ಸೂಚನೆ. ಅನಗತ್ಯ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಒಟ್ಟು ಗಳಿಕೆ 2. ಈ ಒಂದು ಪಂದ್ಯಾಟಕ್ಕೆ ಪತ್ರಕರ್ತ ಜೀವನ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತನ್ಮೂಲಕ ಸಿಕ್ಸರ್, ಶಶಿ ದಾಂಡು ಸಿಡಿತಾ ಇದೆ. ತಂಡದ ಒಟ್ಟು ಗಳಿಕೆ 8. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಮತ್ತೆ ರಾಜು, ಮತ್ತೆ ಶಶಿ, ತನ್ಮೂಲಕ ವೈಡ್ ಎಂಬ ರವಾನೆ ಆಗ್ತಾ ಇದೆ. ಅನಗತ್ಯ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ.
ಬೌಲಿಂಗ್ ನಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆ. ಇನ್ನೋರ್ವ ಎಸೆತಗಾರ. ಬೌಲರ್ ನೇಮ್ ರವಿ. ತಂಡದ ಒಟ್ಟು ಗಳಿಕೆ 9. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಒಂದೆಡೆ ಶಶಿ ದಾಂಡು ಸಿಡಿತಾ ಇದೆ. ಮತ್ತೆ ರವಿ. ಬಹಳಷ್ಟು ಪಂದ್ಯ ನಡೆಯಬೇಕಾದ ಅವಶ್ಯಕತೆ ಇರುವುದರಿಂದ ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಶಶಿ ಉತ್ತಮವಾದಂತ ಎಸೆತ. ಸ್ವಲ್ಪ ಮಟ್ಟಿನ ವೈಫಲ್ಯ. ಒಂದೋಟದ ಸೇರ್ಪಡೆ. ಲೆಗ್ ಬೈ ಮುಖೇನವಾಗಿ ಒಂದೋಟದ ಸೇರ್ಪಡೆ. ತಂಡದ ಒಟ್ಟು ಗಳಿಕೆ 10. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಸ್ಟ್ರೈಕರ್ ಎಂಡ್ನಲ್ಲಿ ಗುರು. ಮತ್ತೆ ರವಿ. ಸ್ಟ್ರೈಕರ್ ಎಂಡ್ನಲ್ಲಿ ಗುರು. ಉತ್ತಮವಾದಂತ ಹೊಡೆತ. ತನ್ಮೂಲಕ ಪ್ರಥಮ ಉದ್ದರಿದೆಲ್ಲ ಕುಳ್ತಾ ಇದೆ. ಶಾರ್ಟ್ ಆಗಿ ಬಂದಂತ ಚೆಂಡು ಪ್ರಥಮ ಉದ್ದರಿನೆಲ್ಲ ಕುಳ್ತಾ ಇದೆ. ಎಲ್ಲ ಆಟಗಾರರಿಗೆ ಒಂದು ಸೂಚನೆಯನ್ನು ನೀಡ್ತಾ ಇದ್ದೇವೆ. ಎಲ್ಲ ಆಟಗಾರರು ಒಂದು ಶೂ ಅಲ್ಲಿ ಆಡಬೇಕು, ಇಲ್ಲದಿದ್ರೆ ಮೆಟ್ಟನ್ನ ಕಳಚಿ ಆಡಬೇಕಾಗಿ ಇಲ್ಲಿ ರವಾನಿಸ್ತಾ ಇದ್ದಾರೆ. ಪ್ರಥಮ ಉದ್ದರಿಯ ನಷ್ಟಕ್ಕೆ ತಂಡದ ಒಟ್ಟು ಗಳಿಕೆ 10. ಒಂದೆಡೆಯಲ್ಲಿ ಶಶಿ. ಉತ್ತಮವಾದಂತ ಎಸೆತ. ಓಟಗಳು ಬರ್ತಾ ಇಲ್ಲ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ 54ರ ಚೇಸಿಗನ ಮಾಡಬೇಕಾಗ್ತದೆ ಎದುರಾಳಿ ತಂಡ. ಅದ್ಯಾವ ರೀತಿ ಕಟ್ಟಾಗ್ತಕ್ಕ ನೋಡ್ಬೇಕಾಗ್ತದೆ. ಮತ್ತೆ ರವಿ. ಉತ್ತಮವಾದಂತ ಎಸೆತ. ಓಟಗಳು ಬರ್ತಾ ಇಲ್ಲ. LB ಇಲ್ಲ ಇಲ್ಲಿ. ತಂಡದ ಒಟ್ಟು ಗಳಿಕೆ 10. ಓವರ್ನ ಕೊನೆ ಎಸೆತ. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ ಶಶಿ ದಾಂಡು ಮುಖಾಂತರವಾಗಿ. ಮತ್ತೆ ಶಶಿ ತನ್ಮೂಲಕ ಟಾಸ್ ಆಗಿ ಬಂದಂತ ಚೆಂಡು ನೇರವಾಗಿ 6 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ. ತಂಡದ ಒಟ್ಟು ಗಳಿಕೆ 16. ಪ್ರಥಮ ಓವರ್ನ ಮುಕ್ತಾಯದಲ್ಲಿ ತಂಡ ಒಟ್ಟು ಗಳಿಕೆ 16. ಬೌಲರ್ ನೇಮ್ ಕ್ಯಾಟು. ಎರಡನೇ ಓವರ್ನ ಎಸೆಯಲು ಒಂದೆಡೆಯಲ್ಲಿ ಶಶಿ. ಕುಂದಾಪುರದ ಕ್ರಿಸ್ಕೇಲ್ ದಾಂಡು ಸಿಡಿತಾ ಇದೆ. ಇನ್ನೊಂದೆಡೆಯಲ್ಲಿ ಶಿಶಿರ. ಸ್ಟ್ರೈಕರ್ ಹ್ಯಾಂಡ್ನಲ್ಲಿ ಎರಡನೇವನ್ನ ಪ್ರಥಮ ಎಸೆತ. ಕ್ಯಾಟು. ಸ್ಟ್ರೈಕರ್ ರನ್ನಲ್ಲಿ ಶಿಶಿರ. ಉತ್ತಮವಾದಂತ ಎಸೆತ.
ನೋ ಬಾಲ್ ಎಂಬ ಸೂಚನೆ ರವಾನೆ ಆಗ್ತಾ ಇದೆ. ಫ್ರೀಟ್ ತಂಡದ ಒಟ್ಟು ಗಳಿಕೆ 17. ಎರಡನೇ ಓವರ್ನ ಚಾಲ್ತಿಯಲ್ಲಿ ಫ್ರೀಟ್ ಬಾಲ್ ಶಿಶಿರ ಸ್ಟ್ರೈಕರ್ ಹ್ಯಾಂಡ್ನಲ್ಲಿ ಉತ್ತಮದಂತ ಎಸೆತ. ಓಟಗಳು ಬರ್ತಾ ಇಲ್ಲ. ತಂಡದ ಒಟ್ಟು ಗಳಿಕೆ 17. ಉತ್ತಮ ಎಸೆತಗಾರ ಕ್ಯಾಟು ಒಂದೆಡೆ ಮತ್ತೆ ಶಿಶಿರ. ಉತ್ತಮವಾದಂತ ಎಸೆತ. ಟಾಸ್ ಆಗಿ ಬಂದಂತ ಚೆಂಡು ಎರಡನೇ ಉದ್ದರಿ ನೆಲಕ್ಕೆ ಉಳ್ತಾ ಇದೆ. ಎರಡನೇ ಉದ್ದರಿ ನೆಲಕ್ಕೆ ಉಳ್ತಾ ಇದೆ. ಇನ್ನೋರ್ವ ಆಟಗಾರ ಪ್ರತೀಕ್ಷಾ ಯಾನ ಈಶಾ. ಈ ಮೈದಾನದಲ್ಲಿ ಆಡಿದಂತ ಅನುಭವ ಇರುವ ಆಟಗಾರ ಈಶಾ. ಒಂದೆಡೆಯಲ್ಲಿ ಶಶಿ, ಇನ್ನೋರ್ವ ಆಟಗಾರ ಈಶಾ ಸ್ಟ್ರೈಕರ್ ಹ್ಯಾಂಡ್ನಲ್ಲಿ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಉತ್ತಮ ಎಸೆತವನ್ನು ಎಸೆತಿದ್ರು. ಒಂದೆಡೆಯಲ್ಲಿ ಕ್ಯಾಟು. ಅವನ ಮೂರನೇ ಎಸೆತ ಸ್ಟ್ರೈಕರ್ ಹ್ಯಾಂಡ್ನಲ್ಲಿ ಈಶಾ. ಉತ್ತಮದಂತ ಎಸೆತ. ಓಟಗಳು ಬರ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ ಡಾಟ್ ಅಂಡ್ ಡೆಲಿವರಿಗಳ ಸೇರ್ಪಡೆ. ಒಂದೆಡೆಯಲ್ಲಿ ದುರ್ಗದ ಆಪತ್ ಬಾಂಧವ ಶಶಿ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ, ಇನ್ನೊಂದೆಡೆ ಈಶಾ. ಮತ್ತೆ ಕ್ಯಾಟು. ಶಾರ್ಟ್ ಆಗಿ ಬಂದಂತ ಚೆಂಡು ನೇರವಾಗಿ ಗೂಟ ರಕ್ಷಕನ ಬೊಗಸೆನ ಸೇರ್ತಾ ಇದೆ. ಚೆಂಡು ಓಟಗಳು ಬರ್ತಾ ಇಲ್ಲ. ಎರಡನೇ ಓವರ್ನ 5ನೇ ಎಸೆತ. ಉತ್ತಮವಾದಂತ ಎಸೆತ. ರಿವರ್ಸ್ಗೆ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ನೋ ಬಾಲ್ ಎಂಬ ರವಾನೆ ಆಗ್ತಾ ಇದೆ. ಅಂಪೈರ್ ತೀರ್ಮಾನ ಅಂತಿಮವಾದಲ್ಲಿ ಅದನ್ನ ಪ್ರಶ್ನಿಸುವಂತ ಹಕ್ಕು ಇರುವುದಿಲ್ಲ ನಮಗೆ. ತಂಡದ ಒಟ್ಟು ಗಳಿಕೆ 19. ಈ ಓವರ್ನ ಎರಡನೇ ಫ್ರೀಟ್. ಸ್ಟ್ರೈಕರ್ ಹ್ಯಾಂಡ್ನಲ್ಲಿ ಈಶಾ. ಫ್ರೀಟ್ ಬಾಲ್. ಉತ್ತಮವಾದಂತ ಎಸೆತ. ಓಟಗಳು ಬರ್ತಾ ಇಲ್ಲ. ಚೆಂಡಿಗೂ ದಾಂಡಿಗೂ ಸಂಪರ್ಕ ಕಂಡು ಬರ್ತಾ ಇಲ್ಲ. ಬೌಂಡರಿ ಸಿಕ್ಸರ್ಗಳು ಬಂದಲ್ಲಿ ಮಾತ್ರ ತಂಡ ಜಯವನ್ನು ದಾಖಲಿಸಬಹುದು. ಮತ್ತೆ ಈಶಾ. ಮತ್ತೆ ರಿವರ್ಸ್ಗೆ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ನಾಟ್ ಔಟ್ ಎಂಬ ಸೂಚನೆ. ಓವರ್ನ ಮುಕ್ತಾಯ. ತಂಡದ ಒಟ್ಟು ಗಳಿಕೆ 19. ಇಪ್ಪತ್ತ 4 ಎಸೆತ 35 ಅವಶ್ಯಕತೆ. 24 ಎಸೆತ 35 ಅವಶ್ಯಕತೆ.
ಮೂರನೇ ಓವರ್ನ ಎಸೆಯಲು ರವಿ. ಸ್ಟ್ರೈಕರ್ ಹ್ಯಾಂಡ್ನಲ್ಲಿ ಶಶಿ. ಪ್ರಥಮ ಓವರ್ನಲ್ಲಿ 2 ಸಿಕ್ಸರ್ಸ್ ಹಿಡಿದಂತ ಆಟಗಾರ ಶಶಿ ಈಗ ಸ್ಟ್ರೈಕರ್ ವಿಭಾಗದಲ್ಲಿ. ಮತ್ತೆ ರವಿ. ಇಪ್ಪತ್ತ 4 ಎಸೆತ, 35 ಅವಶ್ಯಕತೆ. ಮತ್ತೆ ಶಶಿ. ಬೌಲಿಂಗ್ ಹೋದ ರವಿ. ಓಟಗಳು ಬರ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ ಡಾಟ್ ಅಂಡ್ ಡೆಲಿವರಿಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮತ್ತೆ ರವಿ. ಉತ್ತಮದಂತೆ ಎಸೆತ, ಯಾರ್ಕ್ ಮಾದರಿಯಂತೆ ಎಸೆತ. ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ. ತಂಡದ ಒಟ್ಟು ಗಳಿಕೆ 20. ಮೂರನೇ ಓವರ್ನ ಚಾಲ್ತಿಯಲ್ಲಿ 22 ಎಸೆತ, 34 ಅವಶ್ಯಕತೆ. ಐದು ಸಿಕ್ಸರ್, 1 ಬೌಂಡರಿ ಬಂದಲ್ಲಿ ತಂಡ ಜಯವನ್ನು ದಾಖಲಿಸಬಹುದು. ಉತ್ತಮದಂತ ಎಸೆತ, ಓಟಗಳು ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿನ ವೈಫಲ್ಯ. ಈಶಾ, ಓಟಗಳು ಬರ್ತಾ ಇಲ್ಲ. ತಂಡದ ಒಟ್ಟು ಗಳಿಕೆ 20 ಮೂರನೇ ಓವರ್ನ ಚಾಲ್ತಿಯಲ್ಲಿ. ಉತ್ತಮ ಎಸೆತಕ ರವಿ. ಉತ್ತಮದಂತೆ ಎಸೆತ, ಕ್ಯಾಚ್ ಆಗುವ ಸಂಭವ. ಸ್ವಲ್ಪ ಮಟ್ಟಿನ ವೈಫಲ್ಯ. ತಂಡದ ಒಟ್ಟು ಗಳಿಕೆ 20. ಮೂರನೇ ಓವರ್ನ ಚಾಲ್ತಿಯಲ್ಲಿ. ಐದನೇ ಎಸೆತ, ಉತ್ತಮ ಎಸೆತಗಾರ ರವಿ. ಒಂದಡೆಯಲೆ. ಉತ್ತಮದಂತ ಎಸೆತ, ಓಟಗಳು ಬರ್ತಾ ಇಲ್ಲ. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ಇಲ್ಲಿ ಈಶನ ದಾಂಡು ಸಿಡಿಯಬೇಕಾಗ್ತದೆ. ಕೊನೆ ಎಸೆತ, 19 ಎಸೆತ, 34 ಅವಶ್ಯಕತೆ. ತನ್ಮೂಲಕ 3 ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಗಳಿಕೆ 20. ಉತ್ತಮ ಎಸೆತಗಾರ ರವಿ. ಕೇವಲ 1 ಓಟವನ್ನು ಬಿಟ್ಕೊಟ್ಟಿದ್ರು. 18 ಎಸೆತಗಳ ಮುಂದೆ 34 ಚೇಸಿಂಗನ್ನು ಮಾಡಬೇಕಾಗ್ತದೆ. ನಾಲ್ಕನೇ ಓವರ್ನ ಎಸೆಯಲು ಕ್ಯಾಟೋ. ಸ್ಟ್ರೈಕರ್ ಹ್ಯಾಂಡ್ನಲ್ಲಿ ಶಶಿ. 18 ಎಸೆತ, 34 ಅವಶ್ಯಕತೆ. ನಾಲ್ಕನೇ ಓವರ್ನ ಪ್ರಥಮ ಎಸೆತ, ಉತ್ತಮದಂತ ಎಸೆತ, ಓಟಗಳು ಬರ್ತಾ ಇಲ್ಲ. ದುರ್ಗದ ಆಟಗಾರರು ಕೈ ಕೊಡ್ತಾ ಇದ್ದಾರೆ. ಮತ್ತೆ ಕ್ಯಾಟೋ. ಉತ್ತಮದಂತ ಹೊಡೆತ, ತನ್ಮೂಲಕ ಸಿಕ್ಸರ್. 3ನೇ ಸಿಕ್ಸರ್ ಶಶಿ ದಾಳಿದ ಮುಖೇನವಾಗಿ. ತಂಡದ ಒಟ್ಟು ಗಳಿಕೆ
26. ದುರ್ಗದ ಆಪತ್ ಬಾಂಧವ ಒಂದೆಡೆಯಲ್ಲಿ ಶಶಿ, ಮತ್ತೆ ಶಶಿ, ಮತ್ತೆ ಕ್ಯಾಟೋ. ಉತ್ತಮದಂತ ಎಸೆತ, ಓಟಗಳು ಬರ್ತಾ ಇಲ್ಲ. ಗೂಟ ರಕ್ಷಕನ ಬೊಗಸನ ಸೇರ್ತಾ ಇದೆ ಚೆಂಡು. ಮತ್ತೆ ಶಶಿ ದಾಂಡು ಸಿಡಿದರೆ ಮಾತ್ರ ದುರ್ಗ ಜಯವನ್ನು ದಾಖಲಿಸ್ತದೆ. ಮತ್ತೆ ಕ್ಯಾಟೋ, ಉತ್ತಮ ಎಸೆತಗಾರ ಕ್ಯಾಟೋ. ಉತ್ತಮದಂತ ಹೊಡೆತ, ಉತ್ತಮದ ಕ್ಷೇತ್ರ ರಕ್ಷಣೆ, ಓಟಗಳು ಬರ್ತಾ ಇಲ್ಲ. ತಂಡದ ಒಟ್ಟು ಗಳಿಕೆ 26. ಐದನೇ ಎಸೆತ, 4ನೇ ಓವರ್ನ 5ನೇ ಎಸೆತ. ತಂಡದ ಒಟ್ಟು ಗಳಿಕೆ 26. ಉತ್ತಮದಂತ ಹೊಡೆತ, ತನ್ಮೂಲಕ ಸಿಕ್ಸರ್, 4ನೇ ಸಿಕ್ಸರ್. ಕುಂದಾಪುರದ ಕ್ರಿಸ್ ಗೇಲ್. ಶಶಿ 4ನೇ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಶಶಿ ದುರ್ಗದ ಆಪತ್ ಬಾಂಧವ. ತಂಡದ ಒಟ್ಟು ಗಳಿಕೆ 32. ತನ್ಮೂಲಕ 5ನೇ ಸಿಕ್ಸರ್. ತಂಡದ ಒಟ್ಟು ಗಳಿಕೆ 38. 12 ಎಸೆತ, 16 ಅವಶ್ಯಕತೆ. ಈ ಓವರ್ನಲ್ಲಿ 3 ಸಿಕ್ಸರ್ ಸಿಡಿದಂತ ಆಟಗಾರ ಶಶಿ. 12 ಎಸೆತ, 16 ಅವಶ್ಯಕತೆ. ಉತ್ತಮ ಆಟಗಾರ ಶಶಿ. ಬೌಲರ್ ನೇಮ್ ಚೀರು. ಕೊನೆಯ ಓವರ್ನಲ್ಲಿ 21 ರನ್ ಸಿಡಿಸಿದಂತ ಆಟಗಾರ ಈಗ ಎಸೆತಗಾರಿಕೆಯಲ್ಲಿ ಚೀರು. ಸ್ಟ್ರೈಕರ್ ರನ್ನಲ್ಲಿ ಈಶಾ. 5ನೇ ಓವರ್ನ ಪ್ರಥಮ ಎಸೆತ, 12 ಎಸೆತ, 16 ಅವಶ್ಯಕತೆ. ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ. ತಂಡದ ಒಟ್ಟು ಗಳಿಕೆ 39. ಒಂದೆಡೆಯಲ್ಲಿ ಚೀರು ಎಸೆತಗಾರಿಕೆಯಲ್ಲಿ. ಅದ್ಯಾವ ರೀತಿ ಕಟ್ಟಾಗ್ತ ಕಾದು ನೋಡ್ಬೇಕಾಗ್ತದೆ. ಮತ್ತೊಂದೆಡೆಯಲ್ಲಿ ದುರ್ಗದ ಆಪತ್ ಬಾಂಧವ ತನ್ಮೂಲಕ ಸೀಮಾರೇಖೆಯನ್ನು ದಾಟ್ತಾ ಇದೆ. 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ. 2 ಓಟದ ಸೇರ್ಪಡೆ. ತಂಡದ ಒಟ್ಟು ಗಳಿಕೆ 41. 13 ಅವಶ್ಯಕತೆ. ಮತ್ತೊಂದೆಡೆ ಶಶಿ. ಮೂರನೇ ಎಸೆತ ಶಶಿ. ಉತ್ತಮದಂತ ಎಸೆತ,
ಉತ್ತಮವಾದಂತ ಎಸೆತ. ಔಟ್ ಎಂಬ ಸೂಚನೆ. ಶಶಿ ಉದ್ದರಿ ನೆಲ ಕುಳ್ತಾ ಇದೆ. ತಂಡದ ಆಪತ್ ಬಾಂಧವರ ವಿಕೆಟ್ ಕಳೆದುಕೊಳ್ತಾ ಇದೆ. ಜೈ ಕರ್ನಾಟಕ ತಂಡದ ಆಟಗಾರರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪಂದ್ಯ ಮುಗಿದ ನಂತರ ಇನ್ನೋರ್ವ ಆಟಗಾರ ರಾಹುಲ ತಂಡದ ಒಟ್ಟು ಗಳಿಕೆ 41. ಉತ್ತಮ ಎಸೆತಗಾರ ಚೀರು 4ನೇ ಎಸೆತ. ಉತ್ತಮದಂತ ಎಸೆತ. ಓಟಗಳು ಬರ್ತಾ ಇಲ್ಲ. ಪರ್ಫೆಕ್ಟ್ ಹೊಡೆತಗಳು ಬಂದಲ್ಲಿ ಮಾತ್ರ ತಂಡ ಜಯವನ್ನು ದಾಖಲಿಸುತ್ತದೆ. 8 ಎಸೆತ 13ರ ಅವಶ್ಯಕತೆ. 2 ಸಿಡಿಲಬ್ಬರದ ಸಿಕ್ಸರ್ಗಳು ಬಂದಲ್ಲಿ ತಂಡ ಜಯವನ್ನು ದಾಖಲಿಸಬಹುದು. ಟಾಸ್ ಆಗಿ ಬಂದಂತ ಚೆಂಡು ತನ್ಮೂಲಕ ಸಿಕ್ಸರ್. ಟಾಸ್ ಆಗಿ ಬಂದಂತ ಚೆಂಡು ತಂಡದ ಒಟ್ಟು ಗಳಿಕೆ 47. ತಂಡ ಜಯವನ್ನು ದಾಖಲಿಸಬೇಕಾದ್ರೆ 7 ಓಟದ ಅವಶ್ಯಕತೆ. ರಿವರ್ಸಿಗೆ ಪ್ರಯತ್ನ. 1 ಓಟದ ಸೇರ್ಪಡೆ. 6 ಎಸೆತ 6 ಓಟದ ಅವಶ್ಯಕತೆ. 5 ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಗಳಿಕೆ 48. 6 ಎಸೆತ 6 ಓಟದ ಅವಶ್ಯಕತೆ. ಬೌಲರ್ ನೇಮ್ ಕೊನೆಯ 1 ಎಸೆಲು ಗಣಿ. 6 ಎಸೆತ 6 ಓಟದ ಅವಶ್ಯಕತೆ. ಪೈಪೋಟಿಯ ಪಂದ್ಯಾಟವಾಗಿ ಸಾಗಿ ಬರ್ತಾ ಇದೆ. ಅರಸೀಕೆರೆಯ ಅಂಕಣದಲ್ಲಿ ಜೈ ಕರ್ನಾಟಕ ಟ್ರೋಫಿ 2021. 6 ಎಸೆತ 6 ಓಟದ ಅವಶ್ಯಕತೆ. ಒಂದೆಡೆಯಲ್ಲಿ ರಾಹುಲ ಹಿಂದಿನ ಓವರ್ನಲ್ಲಿ ಗೇಮ್ ಫಿನಿಷರ್ ಅರಸೀಕೆರೆ ಆಟಗಾರರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕಾಗಿ ಕೇಳಿಕೊಳ್ಳ